ನರಿಯಂದಡ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಚಯ್ಯಂಡಾಣೆಯಲ್ಲಿ ನಡೆಯಿತು. ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಂಬಂಡ ಕೌಶಿಕ್ ಕಾವೇರಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡು ಇಲಾಖೆಯಿಂದ ಸಿಗುವ ಸೌಲಭ್ಯ ಹಾಗೂ ಸಾರ್ವಜನಿಕರು ತೆಗೆದುಕೊಳ್ಳಬೇಕಾದ ಕಾನೂನು ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಸಭೆಯಲ್ಲಿ ನಾಪಕ್ಲು ಪೊಲೀಸ್ ಠಾಣೆ ಉಪನಿರೀಕ್ಷಕರಾದ ಮಂಜುನಾಥ್ ಮಾತನಾಡಿ, ಗ್ರಾಮ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ, ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟದ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಸಾರ್ವಜನಿಕರು ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕೆಂದರು. ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಲತಾ, ನಾಪಕ್ಲು ಕಂದಾಯ ಪರಿವೀಕ್ಷಕರಾದ ರವಿಕುಮಾರ್, ಅರಣ್ಯ ಇಲಾಖೆಯ ಬಗ್ಗೆ ವಿರಾಜಪೇಟೆ ಅರಣ್ಯಾಧಿಕಾರಿ ಶ್ರೀನಿವಾಸ್, ಆರೋಗ್ಯ ಇಲಾಖೆಯ ಬಗ್ಗೆ ಕನಕಾವತಿ, ಆಯುಷ್ ಇಲಾಖೆಯ ಬಗ್ಗೆ ಡಾಕ್ಟರ್ ಶೈಲಜಾ ಹಾಗೂ ಡಾಕ್ಟರ್ ಸರಸ್ವತಿ, ಪ್ರಾಥಮಿಕ ಶಾಲೆಯ ಬಗ್ಗೆ ಕರಡ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ಮತ್ತಿತರ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ, ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಸಂಜೀವಿನಿ ಒಕ್ಕೂಟದ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಈ ಕಾರ್ಯಕ್ರಮದ ಮುಖಾಂತರ ತಲುಪುವಾಗೆ ಮಾಡುವ ಒಂದು ಉದ್ದೇಶ ಸೇವಾ ಗ್ರಾಮ ಅಂತ ಹೇಳೋದ್ರಲ್ಲಿ ಆಗಿರುತ್ತೆ, ಅನ್ವಯ ಆಗಿರುತ್ತೆ. ಮತ್ತೆ ಆ ಗ್ರಾಮಕ್ಕೆ ನಾವು ಆಯುಷ್ ಸೇವಾ ಗ್ರಾಮ ಅಂತ ಹೇಳಿ ಒಂದು ಬೋರ್ಡ್ ಕೂಡ ಮಾಡ್ತೀವಿ. ಸೊ ನೀವುಗಳು ಅದನ್ನು ಕೊಡಬಾರ್ದು, ಚೆನ್ನಾಗಿ ಓಡಿಸ್ತಾರೆ, ಕಾನ್ಫಿಡೆಂಟ್ ಇದೆ, ಡಬಲ್ ಓಡಿಸ್ತಾರೆ, ತ್ರಿಬಲ್ ಓಡಿಸ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಅವ್ರು ಫಿಸಿಕಲಿ ಫಿಟ್ ಇದ್ದಾರೆ ಅಂದ್ಬಿಟ್ಟು ಯಾರಿಗೂ ಎಂಕರೇಜ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಆಲ್ರೆಡಿ ಗೊತ್ತು, ನ್ಯೂಸಲ್ಲೆಲ್ಲ ನೋಡ್ತಿರ್ತೀರ, ಅಂಡರ್ 18 ಏನಾದ್ರೂ ಮಕ್ಳುಗಳು ಡ್ರೈವ್ ಮಾಡಿದ್ರೆ ಗಾಡಿ ಓನರ್ ಯಾರು ಇರ್ತಾರೆ ಅವರಿಗೇನೆ ಫೈನ್ ಬೀಳುತ್ತೆ. 25,000 ಮಿನಿಮಮ್ ಫೈನ್ ಇದೆ ಅಂತಂದ್ರೆ ಕೆಲವೊಂದ್ಸರಿ ಪನಿಷ್ಮೆಂಟ್ ಕೂಡ ಆಗ್ಬೋದು, ಜೈಲಿಗೂ ಕೂಡ ಕಳಿಸ್ಬೋದು. ಪೇರೆಂಟ್ಸ್ನ ಯಾರು ಗಾಡಿ ಓನರ್ ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ ಅವರಿಗೆ. ಬಟ್ ಅದು ಸಣ್ಣ ಪುಟ್ಟ ವಿಷಯ ಅಲ್ಲ. 25,000 ಅಂತಂದ್ರೆ ಯಾರಿಗೂ ಈಸಿಯಾಗಿ ತಗೊಳ್ಳಿ ಅಂತ ವಿಷಯ ಅಲ್ಲ. 25,000 ಅಂದ್ರೆ ಅದ್ರಲ್ಲಿ ನಮ್ಮ ಎಫರ್ಟ್ ಇರುತ್ತೆ, ನಮ್ಮ ಶ್ರಮ ಇರುತ್ತೆ. ಅದಕ್ಕೆ ಎಷ್ಟೋ ದಿವಸ ನಾವು ಕೆಲಸಗಳನ್ನ ಮಾಡಿರ್ತೀವಿ, ಎಷ್ಟೋ ದಿನ ಸೇವಿಂಗ್ಸ್ ಮಾಡಿರ್ತೀವಿ. ಪ್ಲಸ್ ಏನಂದ್ರೆ ಮೈನರ್ಗೆ ಗಾಡಿ ಕೊಟ್ಟು ಫೈನ್ ಕಟ್ಟಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ ಕೇಸ್ ಏನಾದ್ರಲ್ಲಿ ಬೇರೆ ಯಾವುದೋ ಆಕ್ಸಿಡೆಂಟ್ ಏನಾದರೂ ಆಗಿದ್ರೆ ಒಂದು ಇಲ್ಲ ಇವರಿಗೆ ಆಗ್ಬೋದು ಅಥವಾ ಅಪೋಸಿಟ್ ಯಾರು ಇರ್ತಾರೆ ಅವರಿಗೆ ಆಗ್ಬೋದು, ಅದು ಜೀವ ಹೋಗ್ತಕ್ಕಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಂತ ಚಾನ್ಸಸ್ಗಳಿರ್ತವೆ. ದಯಮಾಡಿ ನಮಗೆ ಮಾಹಿತಿಯನ್ನು ಕೊಡಿ. ಅದರಲ್ಲಿ ನಾವು ಯಾವುದೇ ಟಾಲರೆನ್ಸ್ ಇಲ್ಲ, ವಿತೌಟ್ ಟೈಮ್ ಲಿಮಿಟ್ಸ್ ಬರ್ತೀವಿ. ಅದಿನ್ ಕೇಸ್ ಎಲ್ಲೋ ಇದೊಂದು ಕಬ್ಬೆ ಇಲ್ಲೆಲ್ಲ ಈವ್ನಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ಟೂರಿಸ್ಟ್ ಬಂದು ನ್ಯೂಸೆನ್ಸ್ ಮಾಡ್ತಾರೆ. ನಾನು ಆಗಾಗ ಬಂದು ಈವ್ನಿಂಗ್ ಬಂದು ನಾನು ಅಟೆಂಡ್ ಮಾಡ್ತೀನಿ. ನಮ್ಮ ಸ್ಟಾಫ್ ಜೊತೆಗೆ ಬಂದು 7 ಗಂಟೆಗೆ 7:15 ಬಂದು ಗೊತ್ತಿಲ್ಲದಂಗೆ ಸುಮ್ಮನೆ ಬರ್ತೀವಿ. ಕೆಲವೊಂದ್ಸರಿ ನಾವು ಪ್ರೈವೇಟ್ ವೆಹಿಕಲಲ್ಲಿ ಬರ್ತೀವಿ. ಸೊ ಎನಿ ಟೈಮು ಇಲ್ಲಿಗೆ ಬರೋಕ್ಕಾಗಲ್ಲ. ನಿಮಗೆ ಗೊತ್ತಿದೆ ನಾಪಕ್ಲು ಇಂದ ಎಷ್ಟು ದೂರ ಇದೆ ಅನ್ನೋದು. ಈಗ ಎಲ್ಲ ಕಡೆನೂ ನಾವು ರೌಂಡ್ಸ್ ಮತ್ತೊಂದು ಡ್ಯೂಟಿ ಅಂತ ಮಾಡುವಾಗ ನಿಮ್ಮ ಸಾರ್ವಜನಿಕ ಸಹಕಾರ ತುಂಬ ಮುಖ್ಯ. ಅದರಲ್ಲೂ ಈ ಅಕ್ರಮ ಮದ್ಯ ಮಾರಾಟ ಮತ್ತು ಮಾದಕ ಇದು ಏನೋ ವಸ್ತುಗಳನ್ನು ಮಾರಾಟ ಮಾಡೋದು, ಇವ್ರು ಯಾರು ಕಂಡು ಬಂದರೆ ನಮಗೆ ನೀವು ಮಾಹಿತಿಗಳನ್ನು ಕೊಡಿ. ನಾವು ಅದನ್ನು ಕಾನೂನಾತ್ಮಕವಾಗಿ ಯಾರನ್ನೂ ಸಹ ಮುಲಾಜಿಗೆ ಒಳಪಡಿಸ್ದೆ ಎಲ್ಲರನ್ನು ಕಾನೂನಾತ್ಮಕ ಇದಕ್ಕೆ ಪ್ರಕ್ರಿಯೆ ಒಳಪಡಿಸ್ತೀವಿ. ಅದು ನಿಮ್ಮ ಸಹಕಾರ ತುಂಬ, ಸಾರ್ವಜನಿಕರ ಸಹಕಾರ ತುಂಬ ಬೇಕು. ಮತ್ತು ನಿಮ್ಮದು ಬೇರೆ ಯಾವುದೇ ಸಮಸ್ಯೆಗಳಿದ್ರು ನೀವು ಇಲಾಖೆ ಜೊತೆಗೆ ಕೇಳ್ಕೋಬೋದು. ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತರಿಸ್ತಾ ಇದ್ದೀವಿ. ಅದನ್ನು ಸಹ ನಿಮಗೆ ತಿಳಿಸಿದ್ದೀನಿ. ಪಂಚಾಯತಿಯಿಂದ ನಮಗೆ ಸುಮಾರು ಜನ ಕಾಲ್ ಮಾಡಿದ್ರು, ನಾವು ಹೇಳಿದ್ದೀವಿ. MLA ಸಾಹೇಬ್ರವರು ಆನೆ ಇದಕ್ಕೆ ಇದು ಮಾಡ್ತಿರೋದ್ರಿಂದ ನಾವೇನು ಕ್ರಮ ಕೈಗೊಳ್ಳೋಕ್ಕಾಗಲ್ಲ, ಅದನ್ನು ನಾವು ಗಮನಕ್ಕೆ ತರ್ತೀವಿ ಅಂತ ಹೇಳಿ ಸೆಷನ್ ಇರೋದ್ರಿಂದ ನಾವು ಕಾಮಗಾರಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೇಲಾಧಿಕಾರಿಗಳ ಪೂರ್ವಾನುಮತಿಯಿಂದ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಕೈಗೊಳ್ಳೋಕ್ಕಾಗಲ್ಲ. ನಿಮಗೆ ಬಂದೂಕಿಂದ ಇವರು ನಮ್ಮ ಅಧ್ಯಕ್ಷ ನಿನ್ನೆ ಒಂದು ಇದನ್ನು ನಮ್ಮ ಹತ್ರ ಕೋರಿಕೆ ಮಾಡಿದರು. ವಯಸ್ಸಾದರು ಇರ್ತಾರೆ, ಸೊ ಅವರಿಗೆಲ್ಲ ಅನುಕೂಲ ಮಾಡ್ಕೊಡೋಣ ಅಂತ ಗ್ರಾಮ ಪಂಚಾಯತಿ ಲೆವೆಲ್ಲ ನಾವು ಬಂದೂಕನ್ನು, ಈ ಜಮ್ಮ ಬಂದೂಕೊಂದು ಪ್ರತಿ ವರ್ಷ ಲೈಸೆನ್ಸನ್ನು ರಿನ್ಯೂವಲ್ ಮಾಡಬೇಕಲ್ಲ, ನಮ್ಮಲ್ಲಿ ಬಂದು ಎಂಟ್ರಿ ಮಾಡಿಸ್ಬೇಕು. ಸೊ ಇಲ್ಲಿಗೆ ನಾನು ಈಗ ಅಧ್ಯಕ್ಷರ ಜೊತೆ ಹೇಳಿ ಒಂದು ದಿವಸ ನಾನು ಟೈಮ್ ಕೊಡ್ತೀನಿ. ಸೊ ಅವತ್ತು ಅವ್ರು ಅನೌನ್ಸ್ ಮಾಡ್ತಾರೆ. ಅವತ್ತು ನಿಮ್ಮಲ್ಲೆಲ್ಲ ಬಂದು ಇಲ್ಲೇ ಅನೌನ್ಸ್ಮೆಂಟ್ ನಾನು ಸ್ಟಾಫನ್ನು ಕಳಿಸ್ಕೊಡ್ತೀನಿ ವಿತ್ ರಿಜಿಸ್ಟ್ರು. ಇಲ್ಲೇ ನೀವು ತೋರಿಸಿ ವಿತ್ ವೆಪನ್ನು ತೋರಿಸಿ ಮಾಡಬೇಕು. ಬರೀ ಬುಕ್ ಅಲ್ಲ, ನಾವು ಪ್ರತಿಯೊಂದು ವೆಪನ್ ಇಲ್ದರೆ ನಾವು ಯಾವುದನ್ನು ಬರೀ ಬುಕ್ಕಲ್ಲಿ ಎಂಟ್ರಿ ಮಾಡೋದಿಲ್ಲ. ಪ್ರತಿಯೊಂದು ವೆಪನ್ ತರಬೇಕು. ವೆಪನ್ ನೋಡಿ ನಾವು ಮಾಡ್ತೀವಿ.